ಒಬ್ಬಟ್ಟು, ಹೋಳಿಗೆ, ಪೂರನ್‌ಪುಳಿ ಇದಕ್ಕೆ ಸುಮಾರೆಲ್ಲ ಹೆಸರಿದೆ. ಬಟ್ ತುಂಬಾ ಜನಕ್ಕೆ ತುಂಬ ಇಷ್ಟ ಆಗುವಂಥದ್ದು ಸ್ವೀಟ್ ಇದು, ಸ್ಪೆಷಲಿ ನನಗೆ. ಸೊ ನೋಡೋಣ ಹೇಗೆ ಮಾಡೋದು ಅಂತ. ಸೊ 1 ಕಪ್ ಮೈದಾಗೆ ಸ್ವಲ್ಪ ಉಪ್ಪು ಮತ್ತು ಸಕ್ಕರೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಈ ಥರ ಮೇಯ್ನ್ ಏನಂದರೆ ಇದರಲ್ಲಿ ನಾವು ಎಷ್ಟು ಇದನ್ನು ಕಲಸಿ ನಾದ್ತೀವೋ ಅಷ್ಟು ಅದು ಸಾಫ್ಟಾಗಿ ಬರುತ್ತೆ. ಆಲ್ಮೋಸ್ಟ್ 15 to 20 ಮಿನಿಟ್ಸ್ ನಾವು ಇದನ್ನು ಕಂಟಿನ್ಯೂಸ್ ಆಗಿ ಕೈಯಲ್ಲಿ ಕಲಿಸ್ಬೇಕು. ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕೂಡ ಕಲಿಸಿದ್ದೆ. ಆಮೇಲೆ ಒಂದು ಪ್ಲೇಟಲ್ಲಿ ಮುಚ್ಚಿಟ್ಟು ನೆಕ್ಸ್ಟು ಹೂರಣ ರೆಡಿ ಮಾಡ್ಕೋಬೇಕು. ಸೊ ಹೂರಣಕ್ಕೆ 1 ಕಪ್ಪಿಂದ ಸ್ವಲ್ಪ ಕಡಿಮೆ ತೊಗರಿಬೇಳೆ ತೊಗೊಂಡು ಅದಕ್ಕೆ ಸ್ವಲ್ಪ ಅರಿಶಿನ, ನೀರು ಮತ್ತು ತುಪ್ಪ ಹಾಕಿ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಮತ್ತು ಸೇಮ್ ಕ್ವಾಂಟಿಟಿ ನಮಗೆ ಬೆಲ್ಲ ಕೂಡ ಬೇಕಾಗುತ್ತೆ, ತೊಗರಿಬೇಳೆ ಅಷ್ಟು. ನೆಕ್ಸ್ಟು ಬೆಂದಿದ್ದ ತೊಗರಿಬೇಳೆಯಲ್ಲಿ ನೀರು ಬಸಿದ್ಕೊಂಡು ಸ್ವಲ್ಪ ಅದನ್ನು ಸ್ಮ್ಯಾಶ್ ಮಾಡ್ತಿದ್ದೀನಿ. ನಾನು ಇದರಲ್ಲಿ ಜಾಸ್ತಿನೇ ಬೇಯಿಸ್ಕೊಂಡೆ, ಸೊ ರುಬ್ಬುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟು ಒಂದು ಪ್ಯಾನಲ್ಲಿ ಬೆಲ್ಲನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕರಗಿಸ್ಕೋಬೇಕು. ಸೊ ಈಗ ನೋಡ್ಬೋದು ಯಾವ ರೀತಿ ಅದು ಕರಗ್ತಿದೆ ಅಂತ ಹೇಳಿ. ಒಂದು ಸ್ವಲ್ಪ ಅದು ಕುದಿ ಬಂದ ಮೇಲೆ ಬೇಳೆ ಏನು ನಾನು ಸ್ಮ್ಯಾಶ್ ಮಾಡ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ ಒಂದು 10ರಿಂದ 15 ನಿಮಿಷ ಅಂತೂ ಚೆನ್ನಾಗಿ ಇದನ್ನು ಆಡಿಸ್ತಾ ಇರಬೇಕು ಒಲೆ ಮೇಲೆ. ಇದು ಮೀಡಿಯಮ್ ಕಾಮಲ್ಲಿ ಇಟ್ಕೊಂಡು ಇದನ್ನು ಮಾಡಬೇಕು. ಅದಕ್ಕೆ ಸ್ವಲ್ಪ ನಾನು ತುಪ್ಪ ಹಾಕ್ಕೊಂಡೆ ಮಧ್ಯದಲ್ಲಿ. 1 ಸ್ಪೂನಷ್ಟು ಬೇಕಂತ ಇಲ್ಲ, ಬಟ್ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಅಂತ ಹೇಳಿ ನಾನು ಹಾಕ್ಕೊಂಡಿದ್ದೀನಿ. ಇದನ್ನು ಹೀಗೇ ಕಂಟಿನ್ಯೂಸ್ ಆಗಿ ಬಿಡ್ದಂಗೆ ಮಾಡ್ತಿರಬೇಕು, ಯಾಕಂದರೆ ಅದು ತುಂಬ ಬೇಗನೆ ಗಟ್ಟಿ ಆಗ್ತಾ ಬರುತ್ತೆ. ಸೊ ಗಟ್ಟಿ ಆದಾಗ ಅಂಟ್ಕೊಳ್ಳೋ ಚಾನ್ಸಸ್ ಇರೋದ್ರಿಂದ ಇದನ್ನು ಕೈಯಲ್ಲಿ ಆಡಿಸ್ತಾನೆ ಇರಬೇಕು. ಸೊ ಎಷ್ಟು ನೀವು ನೋಡ್ತಿರ್ಬೋದು ಮುಂಚೆ ಎಷ್ಟು ನಿಮ್ಗೊಂದು ಸ್ವಲ್ಪ ಅದು ನೀರಾಗಿ ಕಾಣಿಸ್ತು ಇವಾಗ ಯಾವ ರೀತಿ ಅದು ಗಟ್ಟಿಯಾಗಿದೆ ಅಂತ ಹೇಳಿ. ಸೊ ಒಂದು 10-15 ಮಿನಿಟ್ಸ್ ಮಾಡಿದ್ಮೇಲೆ ನಿಮ್ಗೆ ಈ ಕನ್ಸಿಸ್ಟೆನ್ಸಿ ಬರುತ್ತೆ. ಇವಾಗ ಇದು ರೆಡಿಯಾಗಿದೆ. ನೆಕ್ಸ್ಟು ಕಡ್ಗೆ ಏನು ಕಲಿಸ್ಕೊಂಡಿದ್ನಲ್ಲ ಅದು ಕೂಡ ಸ್ವಲ್ಪ ಬಿಟ್ಟಾಗಿದೆ. ಇದೆರಡನ್ನೂ ಕೂಡ ಸಣ್ಣದಾಗಿ ಉಂಡೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ ಏನಂತ ಹೇಳಿದರೆ ಲಟ್ಟಿಸ್ಬೇಕಾದ್ರೂ ಸೈಜ್ ನೋಡಿಕೊಂಡು ನಾವು ಲಟ್ಟಿಸ್ಕೋಬೇಕಾಗತ್ತೆ. ಸೊ ಇಷ್ಟು ಕಣಕ್ಕೆ ತಗೊಂಡು ಸ್ವಲ್ಪ ಅದು ಕೈಯಲ್ಲಿ ತಟ್ಟಿ ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ನಾನು ಲಟ್ಟಿಸ್ಕೊತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ಇದಕ್ಕೆ ಸ್ವಲ್ಪ ಈ ಥರ ಮಾಡಿಕೊಂಡು ಇದರೊಳಗಡೆ ಹೂರಣ ಏನಿದೆ ಅಲ್ಲ ಈ ರೀತಿ ಇಟ್ಕೊಂಡು ಇದನ್ನು ಇದರೊಳಗಡೆ ಹಾಕ್ಕೊಂಡು ಈವನ್ ಆಗಿ ಸ್ಪ್ರೆಡ್ ಆಗೋ ಥರ ರೌಂಡ್ ಆಗಿ ಕವರ್ ಮಾಡಬೇಕಾಗುತ್ತೆ. ಹೂರಣ ಏನಿದೆ ಅಲ್ಲ ಕಣಕ್ಕೆ ಒಳಗೆ ಈ ರೀತಿ ಕ್ಲೋಸ್ ಮಾಡಿದ್ಮೇಲೆ ಸ್ಪ್ರೆಡ್ ಮಾಡಿ ಸ್ವಲ್ಪ ಲೈಟ್ ಒಂದೇ ಕಡೆ ಹೂರಣ ಇಟ್ಕೊಂಡು ಎಲ್ಲ ಕಡೆನೂ ಸ್ಪ್ರೆಡ್ ಆಗೋ ಥರ ಆಮೇಲೆ ಇದನ್ನು ಲಟ್ಟಿಸ್ಕೋಬೇಕು. ಇದಾದಮೇಲೆ ನೆಕ್ಸ್ಟ್ ನಾವು ಇದನ್ನು ಸ್ವಲ್ಪ ಹಿಟ್ಟು ಮುಟ್ಟಿಸ್ಕೊಂಡು ಎರಡು ಕಡೆ ಲಟ್ಟಿಸ್ಕೋಬೇಕಾಗತ್ತೆ. ಇದನ್ನು ಸ್ವಲ್ಪ ಏನು ಮಾಡಬೇಕಂದ್ರೆ ನಾನು ಹೇಳ್ದಂಗೆ ಸ್ಪ್ರೆಡ್ ಮಾಡಬೇಕಾಗತ್ತೆ. ಆವಾಗ ಹೂರಣ ಕರೆಕ್ಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಆ್ಯಂಡ್ ಲಟ್ಟಿಸ್ಬೇಕಾದ್ರೂ ನಿಮ್ಗೆ ಅದು ಆ್ಯಕ್ಚುಲಿ ಗೊತ್ತಾಗುತ್ತೆ. ಸೊ ಇದನ್ನು ಲಟ್ಟಣಿಗೆಯಿಂದ ಹೇಗೆ ನಾವು ಚಪಾತಿಗೆಲ್ಲ ಹೇಗೆ ಲಟ್ಟಿಸ್ತೀವಲ್ಲ ಸೇಮ್ ವೇ ಇದನ್ನು ಕೂಡ ಲಟ್ಟಿಸ್ಕೋಬೋದು. ಸೊ ನೋಡ್ತಿರ್ಬೋದು ಹೂರಣ ಹೇಗೆ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ ಚೆನ್ನಾಗಿ ಈವನ್ ಆಗಿ ಅಂತ ಹೇಳಿ. ಸೊ ನಾನಿವಾಗ ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಕೊಂಡಿದ್ದೀನಿ. ಸೊ ಏನಂತ ಹೇಳಿದರೆ ನಿಮಗೆ ಯಾವ ರೀತಿ ಪ್ರಿಫರೆನ್ಸ್ ಬೇಕೋ ಆ ರೀತಿ. ಕೆಲವ್ರಿಗೆ ತೆಳ್ಳಗೆ ಲಟ್ಟಿಸ್ಕೊಂಡು ಮಾಡಿಕೊಂಡ್ರೆ ಇಷ್ಟ ಆಗುತ್ತೆ, ಕೆಲವರು ಸ್ವಲ್ಪ ಮೀಡಿಯಮಲ್ಲಿ ಮಾಡ್ಕೊತಾರೆ, ಕೆಲವರು ಸ್ವಲ್ಪ ದಪ್ಪ ಮಾಡ್ಕೋತಾರೆ. ಸೊ ನಿಮಗೆ ಯಾವ ಫಾರ್ಮಲ್ಲಿ ಯಾವ ಕನ್ಸಿಸ್ಟೆನ್ಸಿ ಬೇಕಂತ ಹೇಳಿ ನೀವು ಅದನ್ನು ಮಾಡ್ಕೋಬೋದು. ಇದೇ ರೀತಿ ನಾನು ಇನ್ನೊಂದು ಕೂಡ ಸ್ವಲ್ಪ ನೋಡ್ಬೋದು, ಸ್ವಲ್ಪ ದೊಡ್ಡದಾಗಿರೋದು ಮಾಡಿ ತೋರಿಸ್ತಾ ಇದ್ದೀನಿ. ಇದರಲ್ಲೂ ಸೇಮ್ ಪ್ರೋಸೆಸ್ ನಾವು ಹೇಗೆ ಮೊದಲನೇದು ಮಾಡ್ಕೊಂಡಿದ್ವಲ್ಲ ಅದೇ ರೀತಿಯೇ. ಇದಾದಮೇಲೆ ನೋಡ್ತಿರ್ಬೋದು ಹೂರಣನೂ ಯಾವ ಸೈಜಿಗೆ ನಾನು ಸ್ವಲ್ಪ ದೊಡ್ಡ ಸೈಜಿಗೆ ಕಣಿಕೆ ತೊಗೊಂಡಿದ್ದೆ ಅದೇ ರೀತಿ ಹೂರಣ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅದನ್ನು ತಗೊಂಡು ಸೇಮ್ ಪ್ರೊಸೀಜರಲ್ಲಿ ನಾವು ಇದನ್ನು ಒಳಗೆ ಹಾಕಿ ಎಕ್ಸ್ಟ್ರಾ ಅದೇನಿದೆ ತೆಗೆದಿಟ್ಟು ಇದನ್ನು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಲಟ್ಟಿಸ್ಕೋಬೇಕಾಗತ್ತೆ. ಸೊ
ಸೊ ನೋಡ್ತಿರ್ಬೋದು ಎಷ್ಟು ಈಸಿಯಾಗಿದು ಲಟ್ಟಿಸ್ಬೋದು ಅಂತ ಹೇಳಿ. ಸೊ ಕೆಲವರು ಅಂದರೆ ತುಂಬ ಜನ ಆ್ಯಕ್ಚುಲಿ ಎಣ್ಣೆ ಹಾಕಿ ಮಾಡ್ತಾರೆ. ನಾನಿಲ್ಲಿ ಎರಡೂ ಥರ ಮಾಡ್ತೀನಿ, ಬಟ್ ಇದು ಸ್ವಲ್ಪ ಎಣ್ಣೆ ಹಾಕ್ತೇನೆ ಜಾಸ್ತಿ. ಹಿಟ್ಟಲ್ಲೇ ನಾನು ಲಟ್ಟಿಸ್ಕೊಂಡೆ. ಆಮೇಲೆ ನಾವು ಒಲೆ ಮೇಲೆ ಇದನ್ನು ತವದ ಮೇಲೆ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ನೋಡ್ತಿರ್ಬೋದು ಯಾವ ರೀತಿ ಇದು ಉಬ್ತಾ ಇದೆ ಅಂತ ಹೇಳಿ. ಇನ್ನೊಂದು ಹೋಳಿಗೆನೂ ಅದೇ ರೀತಿ ಬೇಯಿಸ್ಕೊತಾ ಇರೋದು ನಾನು. ಸ್ವಲ್ಪ ತುಪ್ಪನ ಚೆನ್ನಾಗಿ ಎರಡು ಕಡೆ ಹಚ್ಚಿಬಿಟ್ಟು ಬೇಯಿಸ್ಕೋಬೇಕಾಗತ್ತೆ. ಆ್ಯಂಡ್ ಇದರಿಂದ ತುಂಬಾ ರುಚಿಯಾಗಿ ಬರುತ್ತೆ, ಯಾಕಂದರೆ ಆ ತುಪ್ಪದ ಫ್ಲೇವರ್ ನಾವು ತಿನ್ನಬೇಕಾದ್ರೆ ಚೆನ್ನಾಗಿ ಅನಿಸುತ್ತೆ. ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.